ರಿಪಬ್ಲಿಕ್ ಕನ್ನಡದಲ್ಲಿ ಕಿರುತೆರೆ ಕಲಾವಿದರ ಸ್ಮಾಲ್ ಸ್ಕ್ರೀನ್ ಜರ್ನಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸಿ ರಿಯಲ್ ಕತೆ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಸೀರಿಯಲ್ ಸೆಟ್ ಅಂದ್ರೆ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಕಲರ್ಸ್ ಕನ್ನಡದಲ್ಲಿ ಅತಿ ಹೆಚ್ಚು ಖ್ಯಾತಿಯನ್ನು ಗಳಿಸಿರುವಂತಹ, ಅತಿ ಹೆಚ್ಚು TRP ಗಳಿಸಿರುವಂತಹ ಭಾಗ 2ನೇ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸೆಟ್ ಅಲ್ಲಿ ನಾನಿವತ್ತಿದ್ದೀನಿ. ಇಲ್ಲಿ ಬಂದು ಏನ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನನ್ನ ಫಾಲೋ ಮಾಡಿ, ರಿಯಲ್ ಕತೆನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಫಾಲೋ ಮೀ. ಸೀರಿಯಲ್ ಶೂಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರು, ಆದ್ರೂ ಕೂಡ ನಾನು ತೆರೆ ಹಿಂದಿನ ಜೀವನ ಹೇಗಿರುತ್ತೆ, ಕ್ಯಾಮ್ರಾ ಮುಂದೆ ಆಕ್ಷನ್ ಕಟ್ ಹೇಗಿರುತ್ತೆ, ಒಂದಷ್ಟು ತರಲೆ ತುಂಟಾಟಗಳಿಂದ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಒಂದು ಟೀಮ್ ಇದೆ ನನ್ನ ಜೊತೆ, ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿತ್ತು, ಬೆಳಗ್ಗೆಯಿಂದನೂ ಕೂಡ ನೋಡ್ತಾನೆ ಇದ್ದೀನಿ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಏನ್ ಹೇಳ್ತಾರೆ ಸೀರಿಯಲ್ ಬಗ್ಗೆ, ಯಾವಾಗ ಮುಗಿಸ್ತಾರೆ. ನಮ್ಮ ಆಫೀಸಲ್ಲಿ ಅದೇ ಹೇಳ್ತಾ ಇದ್ರು. ಹಾಯ್, ಹೇಗಿದ್ದೀರಾ? ಸೂಪರ್. ಬ್ರೋಗೌಡ ಅವರು ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತಾರಲ್ಲ, ಹಾಗೆ ಅಲ್ವಾ? ಹೌದೌದೌದು. ಇಲ್ಲಿಗೆ ಬಂದ್ಮೇಲೆ ಬ್ರೋಗೌಡ ನಾನು ಮರ್ತು ಇಲ್ಲಿಗೆ ಬಂದಿರ್ತೀನಿ, ಯಾಕಂದ್ರೆ ಇಲ್ಲಿ ವೈಷ್ಣವ್ ಅಲ್ವಾ. ಸೊ ವೈಷ್ಣವ್ ಪಾತ್ರ ಮಾಡ್ಬೇಕಾದ್ರೆ ಬ್ರೋಗೌಡ ತುಂಬಾ ದೂರ ಇಟ್ಟಿರ್ಬೇಕು, ಯಾಕಂದ್ರೆ ಅವನೇ ಬೇರೆ ಇವನೇ ಬೇರೆ. ಓಕೆ, ಅವನೇ ಬೇರೆ ಇವನೇ ಬೇರೆ ಅಂತ ಹೇಳ್ತಿದ್ದಾರೆ. ಬ್ರೋಗೌಡ ಹೆಂಗೆ, ವೈಷ್ಣವ್ ಹೆಂಗೆ ಹೇಳ್ಬಿಡಿ. ವೈಷ್ಣವ್ ಅಂದ್ರೆ ಮದ್ವೆ ಆಗಿದೆ, ಬ್ರೋಗೌಡಂಗ್ ಇನ್ನೂ ಮದ್ವೆ ಆಗಿಲ್ಲ. ಇಂಡೈರೆಕ್ಟ್ ಆಗಿ ಹುಡುಗಿ ಬೇಕು ಅಂತ ಕೇಳ್ತಿದ್ದೀರಾ? ಇಲ್ಲ ಅಂದ್ರೆ ಡಿಫ್ರೆನ್ಸ್ ಹೇಳಿದೆ ಅಷ್ಟೇ, ಹುಡುಗಿ ಏನ್ ಬೇಡ. ಹಂಗಿದ್ರೆ ಬೇಡ ಅಂದ್ರೆ ಅವ್ನು ಹುಡುಗಿ ಬೇಕು ಅಂದ್ರೆ ತಿಂತಾನೆ ಹೋದೆ. ಹೌದಾ? ಏನೋ ಇರಿ, ಎಕ್ಸ್ಕ್ಲೂಸಿವ್ ಆಗಿ ಏನೋ ಮಾಹಿತಿ ಕೊಡ್ತಾರೆ ಸುಪ್ರೀತಾ ಅವರು. ಹೇಳಿ. ಎಕ್ಸ್ಕ್ಲೂಸಿವ್ ಅಂತ ಏನಿಲ್ಲ, ಶಮಂತು ಕಳ್ಳ ಸಖತ್ತು, ವೈಷ್ಣವ್ ಅಮಾಯಕ ಸಖತ್ತು. ಒಂದ್ಸಲ ನಾನು ಕ್ಲಾರಿಟಿ ತಗೊಂಡ್ಬಿಡ್ತೀನಿ. ಶಮಂತು ಕಳ್ಳ ಅಮ್ಮ ಅಲ್ವಾ, ವೈಷ್ಣವ್ ಅಮಾಯಕ. ಹೌದೌದು. ಮೇಕಪ್ ಹಾಕೊಂಡ್ರೆ ಅಮಾಯಕ. ಓಕೆ, ಹಂಗಿದ್ರೆ ಏನೋ ಇದೆ, ಸಮಥಿಂಗ್ ಇಸ್ ದೇರ್ ಅಲ್ಲಮ್ಮ. ಮುದ್ದು ಮೊಮ್ಮಗ ತುಂಬಾ ಒಳ್ಳೆಯವನಪ್ಪ. ಒಳ್ಳೆಯವನು ಅಲ್ಲ, ಲವ್ ಮಾಡೋರು ಯಾರು ಕೆಟ್ಟವರಲ್ಲಪ್ಪ. ನಾವೆಲ್ಲ ಹೇಳಿ, ಅವನ್ನೆಲ್ಲ ಲವ್ ಮಾಡ್ತಿದ್ದಾನೆ, ಮದ್ವೆ ಆಗಿದೆಯಲ್ಲ ನನ್ನ ಮೊಮ್ಮಗನ್ಗೆ. ನಾವು ಸೀರಿಯಲ್ ನ ಹೊರತು ಕೇಳ್ತಾ ಇದಾರೆ, ಫೋರ್ಸ್ ಮಾಡಿ ಅವತ್ತಿಂದ. ಹೇಳ್ತಾ ಇದ್ದೀನಿ, ಗಣೇಶ ಬೇಕು ಗೌರಿ ಬೇಕು ಅಂತ ಕೇಳ್ತಾನೆ ಇದ್ದೀನಿ. ಹೌದು. ಅಂಡ್ ಇಲ್ಲಿ ನಮ್ಮನೆ ಲಾನ್ ಬೇರೆ ತುಂಬಾ ದೊಡ್ಡದು ಲಾನ್. ಇಲ್ಲೆಲ್ಲ ಆಟ ಆಡಕ್ಕೆ ಯಾರು ಹುಡುಗರು ಬೇಕು ಅಂತ ಆಟ ಆಡಕ್ಕೆ ತುಂಬಾ ಮಕ್ಕಳು ಬೇಕಂತೀವಿ. ಲಾನ್ ತುಂಬಾ ಮನೆ ತುಂಬಾ ಇರ್ಬೇಕು ಮೊಮ್ಮಕ್ಕಳು. ನೋಡಿ, ನೀವು ಮೊಮ್ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದಂಗೆ ಒಂದು ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ ಲಕ್ಷ್ಮಿ ಅವರು. ಸೊ ಹಾಡು ಹೇಳ್ಬಿಡಿ, ಲಕ್ಷ್ಮೀ ಬಾರಮ್ಮ, ನಿಮ್ಮ ಸೀರಿಯಲ್ ಸಾಂಗ್ ನೇ ಹಾಡ್ಬಿಡಿ. ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ 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 ಮಹಾಲಕ್ಷ್ಮಿ. ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಆದ್ರೆ ನನಗೆ ಯಾಕೋ ನೀವು ಏನೋ ಗೊಂದಲದಲ್ಲಿದ್ದೀರಾ ಅಂತ ಅನಿಸ್ತಾ ಇದೆ. ಬಿಕಾಸ್ ಏನಾಗ್ತಾ ಇದೆ ಸೀರಿಯಲ್ ಅಲ್ಲಿ, ನಿಮ್ಮ ಅತ್ತೆ ನೋಡಿದ್ರೆ ಲಕ್ಷ್ಮಿಗೆ ತಲೆ ಕೆಟ್ಟಿದೆ ಅಂತಿದ್ದಾರೆ. ನಂಗೆ ಆಕ್ಚುಲಿ ಮಾತಾಡ್ಸೋಕೆ ಭಯ ಆಗ್ತಾ ಇದೆ. ನಾನು ಎಲ್ರಿಗೂ ತುಂಬಾ ದಿನದಿಂದ ಹೇಳ್ತಾ ಇದೀನಿ, ಬಟ್ ಯಾರು ನನ್ನ ಮಾತೇ ನಂಬ್ತಾ ಇಲ್ಲ. ನೀವಾದ್ರೂ ನಂಬಿ ನನ್ನನ್ನು. ನಂಬ್ತೀನಿ, ಖಂಡಿತವಾಗಿಯೂ ನಂಬ್ತೀನಿ. ಇವ್ರ ಅತ್ತೆ ತಲೆ ಕೆಟ್ಟಿದೆ ಅಂತಾಳೆ, ಇನ್ನು ಇವಳು ದೆವ್ವ ಹಿಡ್ಕೊಂಡಿದೆ ಅಂತಾಳೆ. ಅದಕ್ಕೆ ನಂಗೆ ಆಕ್ಚುಲಿ ಅವ್ರು ಅಲ್ಲಿಂದ ನಡ್ಕೊಂಡ್ ಬರುವಾಗ್ಲೇ ನೋಡ್ದೆ, ಏನು ಸರಿ ಇದಾರ ಹಿಂಗೆ, ಕಾಲೆಲ್ಲ ಸ್ಟ್ರೈಟ್ ಇದೆಯಾ? ನಮ್ಗಳಿಗೆ ಈ ಸ್ಥಿತಿ ಆದ್ರೆ ಪಾಪ ವೈಷ್ಣವ್ ಸ್ಥಿತಿ ಯೋಚನೆ ಮಾಡಿ, ಯಾವ ಧೈರ್ಯದಲ್ಲಿ ವೈಷ್ಣವ್ ಲಕ್ಷ್ಮಿ ಹತ್ರ ಹೋಗ್ಬೇಕು? ಇವ್ರು ಬೇರೆ ಗೌರಿ ಬೇಕು. ಅದನ್ನೇ ಹೇಳಕ್ ಬಂದೆ. ಇವ್ರು ಬೇರೆ ನನಗೆ ಮೊಮ್ಮಕ್ಳು ಬೇಕು ಅಂತಾರೆ. ಇವ್ರಿಗೆ ಯಾವ ಟೈಮಲ್ಲಿ ದೆವ್ವ ಬರುತ್ತೆ ಅಂತ ಗೊತ್ತಿಲ್ಲ. ಸ್ಪೆಷಾಲಿಟಿ ಏನಂದ್ರೆ ಯಾವ ಹಬ್ಬ ಬರ್ಲಿ, ಯಾವ ದೇವ್ರು ಇರುತ್ತೆ ಅದು ಬೇಕು ಅಂತಾರ. ಕೃಷ್ಣ ಜನ್ಮಾಷ್ಟಮಿ ಬಂದ್ರೆ ಕೃಷ್ಣ ಬೇಕು, ಗಣೇಶ ಬಂದ್ರೆ ಗಣೇಶ ಬೇಕು, ವರಮಹಾಲಕ್ಷ್ಮಿ ಹಬ್ಬ ಬಂದ್ರೆ ಲಕ್ಷ್ಮಿ ಬೇಕು, ಗೌರಿ ಬೇಕು, ದೀಪಾವಳಿ ಬಂದ್ರೆ ಪಟಾಕಿ ಬೇಕು. ಪಟಾಕಿ ಹೊಡಿಯಕ್ ಫುಲ್ಲು ಮಕ್ಳು ಇಲ್ಲಿ ಅಂದ್ಬಿಡ್ತಾರೆ ಅಷ್ಟೇ. ಅಲ್ಲಿ ತನಕ ಎಲ್ಲ ಮುಗ್ದೋಗಿರುತ್ತಲ್ಲ ಹಬ್ಬಗಳು. ಮನೆ ಮಕ್ಕಳು ಬೇಡವಾ, ಮೊಮ್ಮಕ್ಕಳು ಬೇಡವಾ? ಇಷ್ಟು ದೊಡ್ಡ ಮನೆ ನಮ್ಗೆ, ಆಯ್ತಾ? ಮನೆ ತುಂಬಾ ಮಕ್ಳು ಇರ್ಬಾರ್ದಾ? ಅಲ್ಲ, ಖಂಡಿತವಾಗಿಯೂ ಇರ್ಬೇಕು. ಇದು ನಿಮ್ಮ ಕಾಲ ಅಲ್ಲ, ಇದು ಯಾವ ಕಾಲ ಹೇಳಿ? ಇವಾಗ ಒಂದಕ್ಕೆ ಬಸ್ ಅಲ್ವಾ? ಬೇಜಾನ್ ಆಸ್ತಿ ಇದೆ, ಅದನ್ನ ಕೂತಿನ್ನಕ್ಕೆ ಜನ ಬೇಕು. ಸೂಪರ್ ಅಮ್ಮ, ನೀವು ಹೇಳಿ ಮೊಮ್ಮಗಂಗೆ ಹೇಳಿ.
ಬೇಡ ಹಂಚ್ಬಿಡೋಣ, ಆಸ್ತಿ ಎಲ್ಲ ಹಂಚ್ಬಿಡೋಣ. ಕೂತ್ ತಿನ್ನಕ್ ಜನ ಬೇಕು ಅಂತ ಅನೌನ್ಸ್ ಮಾಡಿದ್ರೆ ಮನೆ ಮುಂದೆ ಎಷ್ಟೊಂದ್ ಜನ ಬಂದು ಕೂತ್ಬಿಡ್ತಾರೆ. ವಾರಸ್ದಾರರು ಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಎಲ್ಲರೂ ಯೋಚನೆ ಮಾಡ್ತಾರೆ. ಅಲ್ಲ, ನಾನು ಕೃಷ್ಣ ಸರ್ ಅವ್ರಿಗೆ ಮಾತಾಡ್ಸ್ಬೇಕು. ಯಾಕಂದ್ರೆ ಪಾಪ ಈ ಅತ್ತೆ ಸೊಸೆ ಜಗಳದ ಮಧ್ಯೆ ಬಡವಾಗೋದು ಮಾವ. ಈ ಸೀರಿಯಲ್ ಅಲ್ಲಿ ಕೂಡ ಅದೇ ಆಗ್ತಾ ಇದೆ. ಸರ್, ಹೇಗ್ ನಿಭಾಯಿಸ್ತಾ ಇದ್ದೀರಾ ಪಾತ್ರನ? ಹಾಗೆ ಲಕ್ಷ್ಮಿ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಅವ್ರನ್ನ ನಂಬ್ತೀರಾ ನೀವು? ನೋಡಿ, ನಾನೆಲ್ಲ ನಂಬದ್, ನಿಮ್ಮ ಮಾವ ನಿಮ್ಮನ್ನ ನಂಬ್ತಾ ಇದ್ದಾರೆ. ಆದ್ರೂ ಕೆಲವು ಸಲ ಆ ಕಡೆ ಟರ್ನ್ ಆಗ್ತಾ ಇದಾರೆ. ಅಲ್ಲ, ಏನ್ ಮಾಡೋದು, ರಾತ್ರಿ ಆದ್ರೆ ಹೆಂಡತಿ ಹತ್ರ ಹೋಗ್ಬೇಕಲ್ಲ. ರಾತ್ರಿ ಆದ್ರೆ ಹೆಂಡತಿ ಹತ್ರನೇ ಹೋಗ್ಬೇಕು. ಮೋಸ್ಟ್ ಆಫ್ ದಿ ಟೈಮ್ಸ್ ಹೆಂಡತಿ ಜೊತೆನೇ ಇರಬೇಕು. ಬಟ್ ಸೊಸೆ ಮೇಲೆ ನಂಬಿಕೆ ಇದೆ. ಸೊಸೆ ಎಲ್ರಿಗೂ ಒಳ್ಳೇದ್ ಮಾಡ್ತಾಳೆ ಅನ್ನೋ ವಿಶ್ವಾಸನೂ ಇದೆ. ಬಟ್ ಮಧ್ಯ ಸೊಸೆ ಹಂಗ ಆಡೋದೆಲ್ಲ ನೋಡಿದಾಗ ಒಂದ್ ಸ್ವಲ್ಪ ಭಯನೂ ಆಗತ್ತೆ. ಮಗನ ಬಗ್ಗೆ ಚಿಂತೆ ಆಗತ್ತೆ. ಅಯ್ಯೋ, ಎಂತ ಸೊಸೆ ಅಂತ ಅಂದ್ಬಿಟ್ಟಿದೀವಿ, ಪಾಪ ಎಂತ ಮುಗ್ಧ ಮಗ ಇದ್ದಾನೆ. ಆದ್ರೂ ಹೆಂಡತಿ ಅಲ್ವಾ, ಇಷ್ಟು ವರ್ಷದಿಂದ ಸಂಸಾರ ಮಾಡ್ಕೊಂಡ್ ಬಂದಿದೀನಿ ಅನ್ಲಿಲ್ಲ. ಫುಲ್ಲು ಹೆಂಗೆ ಅಂದ್ರೆ ಬರೀ ರಾತ್ರಿದೇ ಹೇಳ್ಬಿಟ್ರಲ್ಲ ಡೈರೆಕ್ಟ್ ನೀವು. ಇರೋ ವಿಷಯ ಹೆಂಡತಿ ಬಿಟ್ಕೊಡಕ್ ಆಗಲ್ವಲ್ಲ. ನಾನು ಆಕ್ಚುಲಿ ಬಟ್ ಆದ್ರೂ ಮಾವ ಮುಂದೆ ಇದ್ದಾಗ ಸೊಸೆ ಸೊಸೆ ಅಂತೀರಾ ನೋಡಿ, ಇವಾಗ ಮನ್ಸಿಂದ ಮಾತು ಬಂತು. ಸೊಸೆಗೆ ಸಪೋರ್ಟ್. ಇಷ್ಟು ಜನ ಹೆಣ್ಮಕ್ಳು ಮನೇಲಿ ಇರ್ಬೇಕಾದ್ರೆ ಪಾಪ ನಮ್ಮಿಬ್ರು ಗಂಡಸ್ರದ್ದು ಏನ್ ನಡೆಯುತ್ತೆ? ಅದು ನಿಜ ಬಿಡಿ. ಎಷ್ಟು ವರ್ಷ ಆಯ್ತು ಸೀರಿಯಲ್? 2 ವರ್ಷ. 2 ವರ್ಷದಿಂದ ಇಷ್ಟು ಜನ ಹೆಣ್ಮಕ್ಳನ್ನ ಇಬ್ರು ಗಂಡ ಹೆಗ್ಲು ನಿಭಾಯಿಸಿದಿರಾ ಅಂದ್ರೆ ರಿಯಲಿ ಗ್ರೇಟ್. ಹ್ಯಾಂಡ್ಸ್ ಆಫ್ ಟು ಯು. ಇನ್ನೂ ಒಬ್ಬ ಇದ್ದಾನೆ, ಇವಳು ಮಗ. ಎಲ್ಲಿ ಅದು? ಅವನು ಅವ್ರ ಅಪ್ಪ ಹುಡ್ಕೊಂಡು ಅವನಿಗೆ ಹೆಂಗಸರ ಕಾಟ ಜಾಸ್ತಿ ಆಗಿ, ಅವನಿಗೆ ಮನೆಯಲ್ಲಿ ಹೆಂಗಸರ ಕಾಟ ಜಾಸ್ತಿ ಆಗಿ ಇನ್ನೊಂದು ಗಂಡು ದಿಕ್ಕಿರ್ಲಿ ಅಂತ ಗಂಡು ನೋಡ್ಕೊಂಡು ಹೋಗಿದ್ದಾನೆ. ಅಂದ್ರೆ ಅವ್ರ ಅಪ್ಪ ನೋಡ್ಕೊಂಡು ಹೋಗಿದ್ದಾನೆ. ಯಶಸ್ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ನಮ್ ಸ್ಟ್ರೆಂತ್ ಜಾಸ್ತಿ ಆಗತ್ತಲ್ಲ ಅವ್ರು ಬಂದ್ರೆ. ಸುಪ್ರೀತ್ ಅವರೇ, ಎಲ್ಲಿ ಕಳ್ದಾಕಿದ್ದೀರಾ ನಿಮ್ಮ ಗಂಡನಿಗೆ? ಕಳ್ದೇನ್ ಹಾಕಿಲ್ಲ, ಅದು ಸ್ಟೋರಿ ರೈಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಕೇಳ್ತೀನಿ, ನಿಮ್ ಗಂಡನ್ಗೆ ಎಲ್ಲಿ ಕಳ್ಸಿದೀರ, ಮಗಂಗೆ ಹೇಳ್ಬಿಡಿ, ನಂಗೆ ಗೊತ್ತಿದ್ರಿ ಅಲ್ಲ, ನಮ್ ರೈಟರ್ ಮೇಲೆ ಡಿಪೆಂಡ್. ಅದೆಲ್ಲ ಜಯವಣ ಎಲ್ಲಿದ್ದಾರೆ ನನ್ ಗಂಡ ಅಂತ ನಾನ್ ಫೋನ್ ಮಾಡಿ ಕೇಳ್ಬೇಕೀಗ. ಇನ್ಫ್ಯಾಕ್ಟ್ ಅವರು ಮೊನ್ನೆ ಎಪಿಸೋಡ್ ಅಲ್ಲಿ ಯಾವಾಗ್ಲೂ ಕ್ಲಾರಿಟಿ ಕೊಟ್ರು. ಏನ್ ತಿಳ್ಕೊಳಕ್ ಬಂದಿದ್ದಿ ಅಪ್ಪನ ಬಗ್ಗೆ ಅಲ್ವಾ, ನನಗೂ ನಿಮ್ಮ ಅಪ್ಪನ ಬಗ್ಗೆ ತಿಳ್ಕೊಳ್ಳೋ ಇದಿದೆ, ನಾನು ಇಲ್ಲೇ ಕೂತಿರ್ತೀನಿ, ಗೊತ್ತಾಗ್ಲಿ ಬಿಡು ಅಂದ್ರು. ಅಂದ್ರೆ ಇಂಡೈರೆಕ್ಟ್ ಆಗಿ ಯಾರಿದ್ದಾರೆ ಬೇಕು ಕರ್ಸ್ಬಿಡ್ರಪ್ಪ, ನಾನೇ ನೋಡ್ತೀನಿ. ಸೂಪರ್. ಇನ್ನ ನಮ್ಮ ಏನಂತ ಕರಿಬಹುದು ಗೊತ್ತಾ, ಗಂಗಕ್ಕ ಅವ್ರಿಗೆ ಒಂಥರ ಪಟಾಕಿ ಅಂತ ಹೇಳ್ಬೋದು. ನಾನು ಲಾಸ್ಟ್ ಟೈಮ್ ಮಾತಾಡ್ಸಿದಾಗ ನನಗ್ ಮಾತಾಡಕ್ ಮೈಕೆ ಕೊಟ್ಟಿರ್ಲಿಲ್ಲ. ಕೊಡಿ ಇಲ್ಲಿ, ನಾನ್ ಮಾತಾಡ್ತೀನಿ, ನಾನೇ ಇಂಟರ್ವ್ಯೂ ಮಾಡ್ಬಿಡ್ತೀನಿ ಅನ್ನೋ ತರ. ಎಸ್, ತಮ್ಮ ಪಾತ್ರ ಹೇಗ್ ನಿಭಾಯಿಸ್ತಾ ಇದ್ದೀರಾ, ಮತ್ತೆ ಲಕ್ಷ್ಮಿ ಅವರಿಗೆ ಬಹಳ ಸಪೋರ್ಟಿವ್ ಆಗಿದ್ದೀರಾ. ನೀವು ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಏನು ಅತ್ತೆ ಆಕ್ಚುಲಿ ನಾನು ಡ್ರಾಮಾ ಮಾಡಿದ್ದು ಅಂತ ಅನ್ಕೋತೀರಾ ಒಂದು ಎಪಿಸೋಡ್ ಅಲ್ಲಿ. ಅದಾದ್ಮೇಲೆ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ನಿಜವಾಗ್ಲೂ ನನಗೆ ಅತ್ತೆ ಸಾಯಿಸೋದಕ್ಕೆ ಬಂದಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ಗೊಂದಲ ಆಗುತ್ತೆ. ಸೊ ಹೇಗ್ ನಡೀತಾ ಇದೆ ಸೀರಿಯಲ್? ಅಂತೂ ಸೂಪರ್ ಆಗಿ ನಡೀತಾ ಇದೆ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ನಮ್ಮ ಎನರ್ಜಿನ. ಖಂಡಿತ. ಬಟ್ ನಾನು ಲಕ್ಷ್ಮಕ್ಕಂಗೆ ಆಲ್ಮೋಸ್ಟ್ ಯಾವಾಗ್ಲೂ ನಾನು ಸಪೋರ್ಟಿವ್ ಆಗಿರ್ತೀನಿ. ವೈಷ್ಣವಣ್ಣ ಲಕ್ಷ್ಮಕ್ಕ ಒಂದಾಗ್ಬೇಕು, ಅಜ್ಜಿ ಹೇಳ್ದಂಗೆ ಪುಟ್ಟು ಗೌರಿನ ಗಣೇಶನ ಬರಬೇಕು. ಏನಿಲ್ಲ ಬಿಡಿ. ಅಲ್ಲ, ಗೌರಿ ಗಣೇಶ ನಿಮ್ಮ ಅವಶ್ಯಕತೆ ಸೊ ನನ್ಗೆ ಆಟ ಆಡಕ್ ಬೇಕಲ್ಲ, ನಾನ್ ಮೊದ್ಲೇ ಚೈಲ್ಡ್ ತರ ಆಡ್ತಾ ಇರ್ತೀನಿ. ಅಲ್ಲ, ಇವಳಗ್ ಬೇಡವಾ, ಇವಳು ಗಂಡ ದುಬೈಯಲ್ಲಿ, ಇವಳು ಇಲ್ಲಿ. ನನ್ ಗಂಡ ದುಬೈಯಲ್ಲಿರೋ ಪಾತ್ರನೇ ಇಲ್ಲೇ ಅಂದ್ರೆ ರಿಜಿಸ್ಟರ್ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದ್ 2 ಮಕ್ಳು ಸೊ ನನ್ ಗಂಡ ದುಬೈ. ಇವ್ರಿಗೆ ಇವ್ರ ಗಂಡ ಯಾರು ಅಂತ ಗೊತ್ತಿಲ್ವ, ನನಗೂ ನನ್ ಗಂಡ ಯಾರು ಅಂತ ಗೊತ್ತಿಲ್ಲ. ನಮ್ ಕ್ಯಾಮ್ರಾಮನ್ ಅನಂತ ಸರ್ ನ ರೇಗಿಸ್ತಾ ಇರ್ತೀನಿ, ಸರ್ ಹೈಟ್ ಮ್ಯಾಚ್ ಆಗಂಡೆ, ನೀವೇ ದುಬೈ ಗಂಡ. ನಾನು ಬೇಕಾದ್ರೆ ಜಯ ಮ್ಯಾಮ್ ಹತ್ರ ಹೇಳ್ಬಿಟ್ಟು, ಮ್ಯಾಮ್ ದುಬೈ ಗಂಡ ಇವ್ರನ್ನೇ ಮಾಡ್ತೀನಿ ಅದೇ ಇವನಲ್ಲ ರೇಗಿಸ್ತಾ ಇರ್ತೀವಿ. ಸೊ ಮಾತಾಡಿಸ್ತೀನಿ ರೀ, ಅನಂತಿ ಸರ್ ಮಾತಾಡ್ಸಿ. ಅಂಡ್ ಪಾತ್ರ ಟೈಮಲ್ಲಿ ಹೇಳಕ್ ಬಂದ್ರೆ ಕಾವೇರ ಮುಂದೆ ನಮಗಿಂತ ಜನಕ್ಕೆ ಗೊತ್ತು ಅವ್ರು ಎಷ್ಟು ಜಾರ್ಕೋತಾ ಇರ್ತಾರೆ ಸಿಗಾಕೊಂಡಾಗೆಲ್ಲ ಅಂತೇಳಿ. ಈಗ ನಮ್ ಲಕ್ಷ್ಮಕ್ಕನ್ನ ಸಿಗಾಕಿಸ್ತಾ ಇದಾರೆ, ಹುಚ್ಚಿ ಅನ್ನೋ ಪಟ್ಟ ಕಟ್ತಾ ಇದಾರೆ. ಸೊ ಅದರಿಂದ ಆಚೆ ತರಬೇಕು, ಅದನ್ನ ಇನ್ನೂ ರಿವೀಲ್ ಮಾಡ್ಬೇಕು. ಅದ್ ಯಾವಾಗ ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ನಡೀತಾ ಇದೆ, ಸಾಕ್ತಾ ಇದೆ, ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದೀವಿ ಅಷ್ಟೇ. ಡೈಲಿ ಒಂದು ಪಿಕ್ನಿಕ್ ಬರ್ತೀವಿ, ಲೊಕೇಶನ್ ಅಷ್ಟು ದೂರ ಇದೆ. ಬ್ರೋಗೌಡ, ನಾನು ಮೇಕಪ್ ತೆಗೆದ್ಬಿಟ್ಟು ಬರ್ತೀನಿ ಮುಂದೆ.
ವೈಷ್ಣವಣ್ಣ ನಾನು ಅಣ್ಣ ಅಂತ ಕರಿಯಲ್ಲಪ್ಪ. ಅಣ್ಣ ಅಂತ ಕರಿಬಾರ್ದು, ಚೆನ್ನಾಗಿರೋ ಹುಡುಗಿರಲ್ಲ ಅಣ್ಣ ಅಂತ ಇದನ್ನ ಮಾತ್ರ ಬ್ರೋಗೌಡ ಆನ್ಸರ್ ಮಾಡ್ತಾ ಇದಾರೆ ಅವರು. ಇದನ್ನ ವೈಷ್ಣವಾಗಿ ಆನ್ಸರ್ ಮಾಡ್ಬೇಕು ನೀವು. ಅಲ್ಲ ಯಾರಾದ್ರೂ ಆಗ್ಲಿ ಚೆನ್ನಾಗಿರೋ ಅನ್ನಲ್ಲ ಅಂದ ತಕ್ಷಣ ಲಕ್ಷ್ಮೀ ಪಾತ್ರ ಹೆಂಗ್ ರೆಡಿ ಆಯ್ತು? ಅಲ್ವಾ, ನಾನು ಅದೇ ಹೇಳೋಣ ಅನ್ಕೊಂಡೆ. ಅಲ್ಲ ಅವ್ರು ಇವಾಗ ವೈಷ್ಣವ್ ಆಗಿದ್ದೀನಿ ಅಂದ್ರೆ ಹಂಗೆ ಆನ್ಸರ್ ಮಾಡ್ಬೇಕು. ಹಂಗಂದ್ರೆ ಓಕೆ ಆಯ್ತು.